ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಗೊತ್ತು ನಿಮಗೆ ಸೆಕೆಂಡ್ T20 ಇಂಡಿಯಾ ವರ್ಸಸ್ ಶ್ರೀಲಂಕಾ ಅದ್ರ ಪೋಸ್ಟ್ ಮ್ಯಾಚ್ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ವೀಡಿಯೋಗೆ ಹೋಗಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ಬಂದು ನಮ್ಮ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ ವೀಡಿಯೋ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ಈಗ ಒಂದೈತಿ ವೀಡಿಯೋಗೆ ಜಂಪ್ ಮಾಡೋಣ. ನೋಡಿರ್ತೀರ ಎಲ್ಲರೂ, ಮಳೆ 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 ಅಪ್ಪ. ಶ್ರೀಲಂಕಾದಲ್ಲೂ ಮಳೆ ಕಾಟ, ಎಲ್ಲೋದ್ರೂ ಮಳೆ ಬಿಡಲ್ಲ ಅನ್ಕೊತೀನಿ. ಸೊ ಇವತ್ತು ಮಳೆ ಕಾಟ ಇದ್ದಿದ್ದು. ಸೊ ಅದಕ್ಕೆ DLS ಮೆಥಡಿಂದ ಇಂಡಿಯಾ ಆರಾಮಾಗಿ 7 ವಿಕೆಟ್ ವಿಕ್ಟ್ರಿಯಿಂದ ವಿನ್ ಆಗಿದ್ದೀವಿ. ಈಸಿ ಮ್ಯಾಚ್, ಒನ್ ಸೈಡೆಡ್. ಇದೂ ಫಸ್ಟು ನಿಮಗೆ ಪ್ರಿವ್ಯೂದಲ್ಲಿ ಹೇಳಿದ್ದೆ ನಾನು, ಏನೋ ಇವತ್ತು ಇಂಡಿಯಾ ಟಾಸ್ ವಿನ್ ಆದರೆ ಬೌಲಿಂಗ್ ತೊಗೊತಾರೆ, ಚೇಸ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂತ. ಸೊ ಅದೇ ಥರನೇ ಮಾಡಿದ್ರು. ಇವತ್ತು ಸೂರ್ಯಕುಮಾರ್ ಯಾದವ್ ಅವರು ಟಾಸ್ ವಿನ್ ಆಗ್ಬಿಟ್ಟು ಬಾಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಆಮೇಲೆ ಫಸ್ಟು ಬ್ಯಾಟಿಂಗ್ ಆಡಿದ ಶ್ರೀಲಂಕಾ ಕಲೆ ಹಾಕಿದ್ದು 162 ನಮಗೆ ಟಾರ್ಗೆಟ್ ಇದ್ದಿದ್ದು. ಸ್ಟಾರ್ಟಿಂಗ್ ಏನೋ ಅಷ್ಟು 20 ಓವರ್ ಮ್ಯಾಚು ಸ್ಟಾರ್ಟ್ ಆಗುತ್ತೆ. 6 ರನ್ಸ್ ಏನೋ ಹೊಡೆದಿರ್ತಾರೆ ಒಂದು ಓವರ್ ಆಗಿರಲ್ಲ, ಅರೌಂಡ್ 3-4 ಬಾಲ್ ಆಗಿರುತ್ತೆ. ದರ್ಶನ್ ಸಾನಕ ಮಾಡಿರ್ತಾರೆ. ಸೊ ಅವರು ಕಂಟಿನ್ಯೂ ಮಾಡ್ತಾಯಿರ್ತಾರೆ. ಆಮೇಲೆ ಜೋರಾಗಿ ಮಳೆ ಬಂದುಬಿಡುತ್ತೆ. ಸೊ ಅಲ್ಲಿಗೆ 1.5 ಅವರ್ ಮ್ಯಾಚು ಡಿಲೇ ಆಗುತ್ತೆ ಮಳೆಯಿಂದ. ಸೊ ಅದು ಮಳೆಯಿಂದ 1 ಅವರ್ ಡಿಲೇ ಆಗಿದ್ದಕ್ಕೆ ಗೊತ್ತು ನಿಮಗೆ DLS ಮೆಥಡು ಪ್ಲೇಗೆ ಬರುತ್ತೆ ಅಂತ. ಸೊ ಅದೇ ಥರನೇ 8 ಓವರ್ ಮ್ಯಾಚ್ ಇದ್ದಿದ್ದು. 8 ಓವರಲ್ಲಿ ನಮಗೆ ಟಾರ್ಗೆಟ್ ಕೊಟ್ಟಿದ್ದು 75 ಹೊಡಿಬೇಕಿತ್ತಂತೆ. 78 ರನ್ಸ್ ಅನ್ಕೋತೀನಿ. 78 ರನ್ನು ಟಾರ್ಗೆಟು 8 ಓವರಲ್ಲಿ. ನಿಮಗೆ ಗೊತ್ತು, ಇನ್ನು 10 ಜನ ಬ್ಯಾಟ್ಸ್ಮನ್ನು. ಈ ಥರ ಮಳೆ ಬಂದಾಗ ಫಸ್ಟ್ ಬ್ಯಾಟಿಂಗ್ ಆಡಿಯೋರಿಗೆ ತುಂಬ ಕಷ್ಟ ಇರುತ್ತೆ ಪಾಪ ಶ್ರೀಲಂಕಾದವರು. ಏನೂ ಮಾಡೋಕ್ಕಾಗಲ್ಲ. ಏನೋ ಫುಲ್ ಆಡಿಸಿದ್ರು ಮ್ಯಾಚ್ ಆರಾಮಾಗಿ ವಿನ್ ಆಗ್ತಿದ್ವಿ. 161 ಏನು ಅಷ್ಟೊಂದು ದೊಡ್ಡ ಟಾರ್ಗೆಟ್ ಅಲ್ಲ ಆ ಪಿಚ್ಚಲ್ಲಿ. ಚೆನ್ನಾಗೇ ಬಾಲಿಂಗ್ ಬರ್ತಾಯಿದ್ದು. ಸೊ ಸ್ವಲ್ಪ ಸ್ಪಿನ್ನರ್ಸಿಗೆ ಹೆಲ್ಪ್ ಇತ್ತು. ಆದರೂ ಏನು ಅಷ್ಟೊಂದು ನಮ್ಮ ಸ್ಪಿನ್ನರ್ಸ್ ಎಲ್ಲ ನಮ್ಮ ಬ್ಯಾಟ್ಸ್ಮನ್ ಗೊತ್ತು ನಿಮಗೆ, ಸ್ಪಿನ್ನರ್ಸ್ಗೆಲ್ಲ ಚೆನ್ನಾಗೇ ಹೊಡಿತಾರೆ. ಈಗ ಆಡಿದ್ರಲ್ಲ 8 ಓವರಲ್ಲೇ ನಿಮಗೆ ಮ್ಯಾಕ್ಸಿಮಮ್ ರನ್ಸ್ ಹೊಡೆದಿದ್ದೆ ಹಸರಂಗಾಗಿ. ಎಷ್ಟು 2 ಓವರ್ 30 ರನ್ ಮೇಲೆ ಚಚ್ಚಿದ್ದಾರೆ ಹಾಕ್ಕೊಂಡು ಹಸರಂಗಾಗೆ. ನಿಮಗೆ ತೀಕ್ಷಣ ಅಷ್ಟೇ 2 ಓವರ್ 18 ರನ್ನೇನೋ. ಸೊ ಏನು ಚಾನ್ಸ್ ಇರ್ತಾರಲ್ಲ, ಏನೋ ಫುಲ್ ಮ್ಯಾಚ್ ಆಡಿದ್ರು ಆರಾಮಾಗಿ ಶ್ರೀಲಂಕಾ ಸೋಲ್ತಾಯಿದ್ರು. ಸೊ ಅದೇ ಥರನೇ ಆಗಿದೆ. ಫಸ್ಟು ಬ್ಯಾಟಿಂಗ್ ಆಡಿದ ಶ್ರೀಲಂಕಾ 161 ಹೊಡೆಯೋಕ್ಕೆ ಮೂಲ ಕಾರಣ ಅವರೇ ನಿಸಾಂಕ್ ಅವ್ರು ಚೆನ್ನಾಗಿ ಹೊಡೆದ್ರು. 134 ರನ್ಸ್ ಹೊಡೆದ್ರು. ಆಮೇಲೆ ಅವರಿಗೆ ಸಾಥ್ ಕೊಟ್ಟಿದ್ದಂದರೆ ಕೆ ಪರೇರ ಅವರೊಂದು 58 ರನ್ಸ್ ಹೊಡೆದ್ರು. ಚೆನ್ನಾಗಿ ಹೊಡೆದ್ರು ಅವರು ಅಷ್ಟೇ. ಆಮೇಲೆ ಕಮಿಂದು ಮೆಂಡಿಸ್ ಅಂತ ಇನ್ನೊಬ್ಬರು, ಅವರೊಂದು 24 ಏನೋ ಹೊಡೆದ್ರು. ಅವರೆಲ್ಲರದ್ದು ಹೆಲ್ಪಿಂದ ಶ್ರೀಲಂಕಾ 161 ಟಾರ್ಗೆಟ್ ಕೊಡ್ತು. ಲಾಸ್ಟಲ್ಲಿ ಏನು ಕಮ್ಬ್ಯಾಕ್ ಮಾಡಿದ್ದು ಗುರು, ನಮ್ಮ ಲಾಸ್ಟ್ 4 ಅವರ್ಸಲ್ಲಿ 7 ವಿಕೆಟ್ ಏನೋ ತೆಗಿತೀವಿ, ಸೈಕಾ ಕಮ್ಬ್ಯಾಕ್ ಮಾಡ್ತೀವಿ. ನಮ್ಮದು ಲಾಸ್ಟಲ್ಲಿ ಬಾಲಿಂಗ್ ಸಖತ್ತಾಗಿ ಪಿಕಪ್ ಮಾಡ್ಕೊತಾರೆ ನಮ್ಮ ಇಂಡಿಯನ್ ಬೌಲರ್ಸು. ಎಕ್ಸ್ಪೆಷಲಿ ಇವರು ನಿಮಗೆ ಯಾರು ಇವತ್ತು ಚೆನ್ನಾಗಿ ಮಾಡಿದ್ದು, ನಮ್ಮ ರವಿ ಬಿಷ್ಣೋಯ್ ಅವರು 4 ಅವರ್ಸ್ 24 ರನ್ಸು 3 ವಿಕೆಟ್ ತೆಗಿತಾರೆ. ಅಕ್ಷರ್ ಪಟೇಲ್ ಅಷ್ಟೇ 4 ಅವರ್ಸ್ 30 ರನ್ಸ್ 2 ವಿಕೆಟು. ಮತ್ತು 2 ಕ್ರೂಷಿಯಲ್ ವಿಕೆಟ್ ತೆಗೆದಿದ್ದಾರೆ ನಮ್ಮ ಹಾರ್ದಿಕ್ ಪಾಂಡ್ಯ. 2 ಅವರ್ಸು ಜಾಸ್ತಿ ಹೊಡೆಸ್ಕೊಂಡಿರ್ಬೋದು ರನ್ನು, ಆದರೆ ಕ್ರೂಷಿಯಲ್ ವಿಕೆಟ್ ತೆಗೆದಿದ್ದಾರೆ 2 ವಿಕೆಟು. ಅದು ಸೆಟ್ ಆಗಿರೋ ಬ್ಯಾಟ್ಸ್ಮನ್ನು ಕುಶಲ್ ಪೆರೇರ ಅವ್ರನ್ನೇ ಔಟ್ ಮಾಡಿದ್ದು. ಕುಶಲ್ ಪೆರೇರ ಅಂತ ಕೆ ಪೆರೇರ ಅವ್ರನ್ನು. ಮತ್ತು ಇನ್ನೊಂದು ಕಮಿಂದು ಮೆಂಡಿಸ್ ಅಂತ ಅವ್ರನ್ನೂ ಸೆಟ್ ಆಗಿದ್ರು. ಅವ್ರನ್ನೂ ಪ್ಲ್ಯಾನ್ ಮಾಡಿ ವಿಕೆಟ್ ತೆಗಿತಾರೆ. ಸೊ ಹಾರ್ದಿಕ್ ಪಾಂಡ್ಯಗೆ ಬಾಲಿಂಗ್ ಒಳ್ಳೆ ಸೂರ್ಯಕುಮಾರ್ ಯಾದವ್ ಅವರು ಥಿಂಕ್ ಮಾಡಿ ಸಖತ್ತಾಗಿ ಬಾಲಿಂಗ್ ಹಾಕ್ಸಿದ್ದಾರೆ ಅವ್ರ ಕೈಯಲ್ಲಿ. ಆಮೇಲೆ ನಿಮಗೆ ಅಷ್ಟೇ. ಆಮೇಲೆ ಇನ್ಯಾರು ಚೆನ್ನಾಗಿ, ಆಮೇಲೆ ಹರ್ಷದೀಪ್ ಸಿಂಗ್ ಅವರು ಸಖತ್ತಾಗಿ ಬಾಲಿಂಗ್ ಮಾಡಿದ್ರು. ಅವರು 3 ಓವರ್ಸ್ ಮಾಡಿದ್ದು. ಅವರು 24 ರನ್ಸ್ ಕೊಟ್ಟು 2 ವಿಕೆಟ್ ತೆಗಿದ್ದಾರೆ. ಅವರೇ ಫಸ್ಟ್ ವಿಕೆಟ್ ತೆಗೆದಿದ್ದು ಕುಶಾಲ್ ಮೆಂಡಿಸ್ ಅವ್ರದ್ದು. ಮತ್ತು ನಿಮಗೆ ಇವತ್ತು 4 ಓವರ್ಸು ರಿಯಾನ್ ಪರಾವ್ರಿಗೆ ಬಾಲಿಂಗ್ ಕೊಡ್ತಾರೆ. ಯಾಕಂದರೆ ಅವ್ರ ಕಡೆ ಇಬ್ಬರು ಲೆಫ್ಟ್ ಹ್ಯಾಂಡರ್ಸು ಕ್ರೀಸಲ್ಲಿ ಆಡ್ತಾಯಿದ್ರು. ಸೊ ಅದಕ್ಕೆ ಅವ್ರಿಗೆ 4 ಓವರ್ಸ್ ಹಾಕಿದ್ದಾರೆ. ಅವರು ಇವತ್ತೇನು ವಿಕೆಟ್ ತೆಗಿಲಿಲ್ಲ, ಆದರೆ ಎಕನಾಮಿಕಲಾಗಿ ಬಾಲಿಂಗ್ ಮಾಡಿದ್ರು. 4 ಓವರ್ಸ್ 30 ರನ್ಸ್ ಏನೋ ಕೊಟ್ಟಿದ್ದಾರೆ. ಸೊ ಅಷ್ಟೇ, ಚೆನ್ನಾಗಿ ಮಾಡಿದ್ರು ಬಾಲಿಂಗು ನಮ್ಮ ಇಂಡಿಯನ್ಸು. ಹೇಳಬೇಕಂದ್ರೆ ಲಾಸ್ಟು ನಿಮಗೆ 12 ಓವರ್ಸ್ವರೆಗೂ ಚೆನ್ನಾಗಿ ಶ್ರೀಲಂಕಾದವರು ಚೆನ್ನಾಗಿ ಆಡ್ತಾಯಿದ್ರು. ಆಮೇಲೆ ನಾವು ಲಾಸ್ಟ್ 8 ಓವರ್ಸ್ ಕಮ್ಬ್ಯಾಕ್ ಮಾಡ್ತೀವಿ ಚೆನ್ನಾಗಿ. ಸೊ ಹಿಂಗ ಮಾಡಿ ಶ್ರೀಲಂಕಾದವರು 161 ಟಾರ್ಗೆಟ್ ಕೊಡ್ತಾರೆ, ಇಂಡಿಯಾಗೆ 162 ಟಾರ್ಗೆಟು. ಆಮೇಲೆ ಗೊತ್ತು ನಿಮಗೆ ಮಳೆ ಬಂದಾದಮೇಲೆ 8 ಓವರ್ ಮ್ಯಾಚು, ಅದ್ರಲ್ಲಿ ಫಸ್ಟೇ ಹೇಳಿದ್ದೆ ನಿಮಗೆ. 8 ಓವರಲ್ಲಿ 78 ರನ್ಸ್ ಬೇಕಿತ್ತು. ಓಪನಿಂಗಲ್ಲಿ SSC ಜೈಸ್ವಾಲ್ ಅಂತೂ ಸೈಕ್ ಆಡ್ತಾಯಿದ್ದಾರೆ ಗುರು. ಮೋಸ್ಟ್ಲಿ ಈಗ ರೋಹಿತ್ ವಿರಾಟ್ ಹೋದ್ಮೇಲೆ ಇವ್ರು ಪಕ್ಕ ಆಡ್ತಾರೆ. 2026 ವರ್ಲ್ಡ್ ಕಪ್ಪಲ್ಲಿ ಇವ್ರು ಪಕ್ಕ ಇದ್ದೇ ಇರ್ತಾರೆ SSC ಜೈಸ್ವಾಲ್ ಆಗಿ. ಲೆಫ್ಟ್ ಹ್ಯಾಂಡರ್ ಬೇರೆ ಸೈಕಾಗಿ ಆಡ್ತಾ ಇದ್ದಾರೆ. ಅವರು 15 ಬಾಲ್ಗೆ 30 ರನ್ ಹೊಡಿತಾರೆ ಸೈಕಾಗಿ.
ಆಮೇಲೆ ಅವರಿಗೆ ಸಾಥ್ ಕೊಡೋಕ್ಕೆ ಇವತ್ತು ಶುಭ್ಮನ್ ಗಿಲ್ ಆಡ್ಸಿರಲಿಲ್ಲ, ನಿಮಗೆ ಪ್ರಿವ್ಯೂದಲ್ಲಿ ಹೇಳಿದ್ದೆ ನಾನು. ಆದರೆ ಒಂದು ಚೇಂಜಸ್ಸು ಫೋರ್ಸ್ಫುಲ್ ಆಗಿ ಆಗ್ಬೋದು ಅಂತ ಹೇಳಿದ್ದೆ. ಸೊ ಅದೇ ಥರನೇ ಇವತ್ತು ಶುಭ್ಮನ್ ಗಿಲ್ ನೇಕ ಕುಣಿಸಿದ್ದಾರೆ. ನನಗೂ ಗೊತ್ತಿಲ್ಲ, ನಾನು ಸ್ಟಾರ್ಟ್ ಆಫ್ ದ ಮ್ಯಾಚ್ ಟಾಸು ಮತ್ತು ಅದರಲ್ಲಿ ಏನು ಹೇಳಿದ್ರು, ಕ್ಯಾಪ್ಟನ್ ಏನು ಹೇಳಿದ್ರು ನಾನು ನೋಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಆಚೆ ಇದ್ದೆ. ಮ್ಯಾಚ್ ಸ್ಟಾರ್ಟ್ ಆಗಿಂತ ಬೇಗ ಬಂದೆ. ಸೊ ಅದಕ್ಕೆ ನನಗೆ ವಿಷಯ ಗೊತ್ತಿಲ್ಲ ಯಾಕೆ ಆಡಿಲ್ಲ ಶುಭ್ಮನ್ ಗಿಲ್ ಅಂತ ಇವತ್ತು. ಸೊ ಅವ್ರು ಆಡ್ದಿರೋ ಜಾಗಕ್ಕೆ ನಿಮಗೆ ಇವ್ರು ಬಂದಿದ್ದರು, ಸಂಜು ಸ್ಯಾಮ್ಸನ್ ಅವರು ಎಷ್ಟೊಂದೆಲ್ಲ ಸೋಷಿಯಲ್ ಮೀಡ್ಯಾದೆಲ್ಲ ಸುಮ್ಮನೆ ಅವ್ರ ಫ್ಯಾನ್ಸಲ್ಲಿ ಇದು ಮಾಡ್ತಾರೆ, ಚಾನ್ಸ್ ಸಿಗಲ್ಲ ಸಂಜು ಸ್ಯಾಮ್ಸನ್ ಅವ್ರಿಗೆ ಅದೇ ಕ್ರಿಕೆಟ್ ಆಡೋಕ್ಕೆ ಅಂತ. ಈ ಥರ ಚಾನ್ಸ್ ಸಿಕ್ಕಿದಾಗ ಸುಮ್ಮನೆ ಔಟ್ ಆಗ್ತಾರೆ. ಇವತ್ತು ಫಸ್ಟ್ ಬಾಲೇ ಔಟು ತೀಕ್ಷಣ ಅವ್ರಿಗೆ, ಕ್ಲೂನೇ ಇರಲಿಲ್ಲ ಅವ್ರಿಗೆ, ಬೋಲ್ಡ್ ಆಗ್ತಾರೆ. ಏನಪ್ಪ ಸಂಜು ಸ್ಯಾಮ್ಸನ್ ಚಾನ್ಸ್ ಸಿಕ್ಕರೂ ಆಡಲ್ಲ ನನ್ನ ಮ್ಯಾಚು, ನಾನು ನೋಡಿದ್ದೀನಿ ಎಷ್ಟೊಂದು ಮ್ಯಾಚು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಅಭಿಪ್ರಾಯ ನೀವು ಕಮೆಂಟ್ಸಲ್ಲಿ ತಿಳಿಸಿ ಏನಂತ ಸಂಜು ಸ್ಯಾಮ್ಸನ್ ಅವ್ರ ಕತೆ. ಆಮೇಲೆ ನಿಮಗೆ ಸಂಜು ಸ್ಯಾಮ್ಸನ್ ವಿಕೆಟ್ ಹೋದ್ಮೇಲೆ ಬಂದಿದ್ದು ನಮ್ಮ ಸ್ಕೈ ಕ್ಯಾಪ್ಟನ್, ಅವರಂತೂ ಮಸ್ತ್ ಆಡ್ತಾರೆ ಗುರು. ಏನು ಹೇಳೋದು ಅವ್ರ ಬಗ್ಗೆ. ಇವತ್ತು ಮಸ್ತ್ ಆಡಿದ್ರು, 12 ಬಾಲ್ 28 ರನ್ನು ಸೈಕಾಗಿ ಹೊಡೆದ್ರು. ಹಸರಂಗ ಒಂದು ಓವರ್ ಹೊಡಿತಾರೆ, ಚಲ್ಲಾಪಿಲ್ಲಿ ಆಗ್ಬಿಡ್ತಾರೆ ಹಸರಂಗ. ಸೈಕಾಗಿ ಹೊಡೆದ್ರು. ಮತ್ತು ಲಾಸ್ಟ್ ಆಮೇಲೆ ಪತಿರಾಣ ಅವರು ವಿಕೆಟ್ ತೆಗಿತಾರೆ. ಪತಿರಾಣ ಒಂದು 6 ಹೊಡಿತಾರೆ, ಅದ್ರ ನೆಕ್ಸ್ಟ್ ಬಾಲೇ ವಿಕೆಟ್ ಹೋಗುತ್ತೆ. ಏನೋ ಅವ್ರು ಇಬ್ಬರದ್ದು ಒಂದು ಚಕಾಮುಖಿ ಇದೆ ಒಂಥರ. ಲೈಕ್ ಒಂದು 6 ಹೊಡೆದ ತಕ್ಷಣ ಇವರು ಚೆನ್ನಾಗಿ ಬಾಲಿಂಗ್ ಮಾಡ್ತಾಯಿದ್ದಾರೆ ಪತಿರಾಣ. ಇವರು ಶ್ರೀಲಂಕಾದವ್ರು ಯಾಕಂತ ಗೊತ್ತಿಲ್ಲ, ಪತಿರಾಣ ಲೇಟಾಗಿ ತತ್ತಾರೆ ಗುರು. ಲಾಸ್ಟಲ್ಲಿ ಇನ್ನೇನು ಮ್ಯಾಚು ಇಂಡಿಯಾ ಕಡೆ ಬರೋ ಅಷ್ಟಕ್ಕೆಲ್ಲ ತತ್ತಾರೆ ಪಾಪ. ಏನು ಕ್ಯಾಪ್ಟನ್ ಮಾಡ್ತಾಯಿದ್ದಾರೋ ಅವ್ರ ಹೆಸರು ಶ್ರೀಲಂಕಾದವರು ಬಿಟ್ಟಾಕಿ. ಆಮೇಲೆ ನಿಮಗೆ ಸೂರ್ಯಕುಮಾರ್ ಔಟ್ ಆದ ತಕ್ಷಣ ಬರೋದು ನಮ್ಮ ಬೆಸ್ಟ್ ಆಲ್ರೌಂಡರ್ ಇಂಡಿಯಾ ಕಡೆ ಗೊತ್ತು ನಿಮಗೆ, ಹಾರ್ದಿಕ್ ಪಾಂಡ್ಯ. ಅವರು ಮಾತ್ರ ಬಂದು 9 ಬಾಲಲ್ಲಿ 22 ರನ್ ಹೊಡೆದಾಕ್ತಾರೆ. ಒಂದು ಹಸರಂಗ ಒಂದು 6 ಹೊಡಿತಾರೆ, ಸೈಕ ಹೊಡಿತಾರೆ 6 ಮಾತ್ರ. ಬಾಲು ಚಿಂದಿ ಅಷ್ಟೇ, ಮುಗೀತು ಮ್ಯಾಚು. ಆರಾಮಾಗಿ ಹಾರ್ದಿಕ್ ಪಾಂಡ್ಯ ಮ್ಯಾಚ್ ಮುಗಿಸ್ತಾರೆ. ಲಾಸ್ಟ್ 2 ಬೌಂಡ್ರಿ ಹೊಡೆದ್ಬಿಟ್ಟು 7th ಓವರಲ್ಲಿ ಮ್ಯಾಚ್ ಮುಗಿದೋಗುತ್ತೆ. ಇಷ್ಟೇ, ಇನ್ನೇನಿರಲಿಲ್ಲ ಪ್ರಿವ್ಯೂ. ಇದೂ ಒನ್ ಸೈಡೆಡ್ ಮ್ಯಾಚ್ ಇಂಡಿಯಾಗೆ ಅಷ್ಟೇ. ಸೀರೀಸು ಇಲ್ಲಿಗೆ ವಿನ್ ಆಗಿದ್ದೀವಿ ಸೀರೀಸು. ಇನ್ನು ಫಾರ್ಮಾಲಿಟಿಗೋಸ್ಕರ ಒಂದು ಮ್ಯಾಚ್ ಆಡಬೇಕು, ಅದು ಟ್ಯೂಸ್ಡೇ ಇರೋದು ಅನ್ಕೋತೀನಿ, ಟ್ಯೂಸ್ಡೇನೋ ವೆಡ್ನೆಸ್ಡೇನೋ. ಸೊ ಅದ್ರ ಪ್ರಿವ್ಯೂ ಬರುತ್ತೆ. ಇಷ್ಟೇ ವಿಡಿಯೋ ಇಷ್ಟ ಆಗಿದೆ ಗೊತ್ತು ನಿಮಗೆ ಏನೇನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಹೇಳೋಕ್ಕಿಂತ ಮುಂಚೆ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಆಗೋಳಿ ಪ್ಲೀಸ್. ಬರ್ತೀನಿ.